ಗಾಂಧಾರ ನಗರ ಒಂದು ಸುಂದರ ರಾಜ್ಯ. ಅಲ್ಲಿ ನ್ಯಾಯವನ್ನು ದೇವರಂತೆ ಪೂಜಿಸುವ ರಾಜ ಹರಿವಿಕ್ರಮನು ಆಳುತ್ತಿದ್ದ. ಅವರ ಪತ್ನಿ ಮೀನಾಕ್ಷಿ ಸದಾ ಪ್ರಜೆಗಳ ಸಹಾಯಕ್ಕೆ ತಯಾರಾಗುವ ದಯಾಳು ರಾಣಿ. ಅವರಿಬ್ಬರಿಗೆ 2 ಮಕ್ಕಳಿದ್ದರು. ಹಿರಿಯ ಮಗ ಯೋಗವರ್ಧನ ಮತ್ತು ಚಿಕ್ಕವನು ರಣವರ್ಧನ. ರಾಜವಂಶದಲ್ಲಿ ಎಲ್ಲವೂ ನೆಮ್ಮದಿಯಿಂದ ಸಾಗುತ್ತಿತ್ತು. ಆದರೆ ಹೊಳೆಯುವ ರಾಜಮಹಲ್ ಒಳಗೆ ಬಡಿದಿದ್ದ ಕಪಟದ ಬೀಗ ಯಾರಿಗೂ ಕಾಣಿಸಿಲ್ಲ. ರಾಜನ ಸ್ನೇಹಿತರೊಬ್ಬರಾದ ಮಹಾಮಾತ್ಯ ಶಕ್ತಿನಾಥನು ಅಧಿಕಾರದ ಹವಣೆಯಲ್ಲಿ ಬಿದ್ದು ರಾಜನನ್ನು ಸಿಂಹಾಸನದಿಂದ ಕೆಡವಬೇಕೆಂಬ ಕುತಂತ್ರ ರೂಪಿಸುತ್ತಾನೆ. ಅವನು ರಾಜಮಕ್ಕಳ ನಡುವೆ ಮನಸ್ತಾಪ ಬರುವಂತೆ ಮಾಡಿ ಅವರಿಬ್ಬರನ್ನು ಬೇರ್ಪಡಿಸುತ್ತಾನೆ ಮತ್ತು ಒಂದು ದಿನ ಒಂದು ಭಯಾನಕ ಷಡ್ಯಂತ್ರ ನಡೆಸುತ್ತಾನೆ. ಮಹಾಮಾತ್ಯನು ರಾಜನ ಹಿರಿಯ ಮಗ ಯೋಗವರ್ಧನನ ಮೇಲೆ ರಾಜನನ್ನು ಹತ್ತಿಕ್ಕಲು ಯೋಜನೆ ರೂಪಿಸಿದ್ದೆ ಎಂದು ಸುಳ್ಳು ಆರೋಪವನ್ನಿರಿಸುತ್ತಾನೆ. ರಾಜನ ಮುಂದೆ ಸುಳ್ಳು ಸಾಕ್ಷಿಗಳನ್ನು ಇಟ್ಟುಕೊಂಡು ಮಗನ ಮೇಲೆ ದ್ರೋಹದ ಆರೋಪ ಮಾಡುತ್ತಾನೆ. ರಾಜನ ಮನಸ್ಸು ಭಾರ ಆಗುತ್ತದೆ. ತನ್ನ ಮಗನ ಮೇಲೆಯೂ ನಂಬಿಕೆ ಕಳೆದು ಅವನನ್ನು ರಾಜ್ಯದಿಂದ ಬಹಿಷ್ಕರಿಸುತ್ತಾನೆ. ಅವನ ನಂತರ ರಾಣಿ ಮೀನಾಕ್ಷಿ ತನ್ನ ಮಗನಿಗೆ ನಂಬಿಕೆಯಿಟ್ಟು ರಾಜನಿಗೆ ಸತ್ಯ ಹೇಳಲು ಪ್ರಯತ್ನಿಸುತ್ತಾಳೆ. ಆದರೆ ಶಕ್ತಿನಾಥನ ಜಾಲದೊಳಗೆ ಆಕೆಯ ಮೇಲೆಯೂ ಅಪರಾಧಿ ಸಹಕರಿ ಎಂಬ ಮುದ್ರೆ ಬೀಳುತ್ತದೆ. ರಾಜನು ಆಕೆಯನ್ನು ಅರಣ್ಯವಾಸಕ್ಕೆ ಕಳುಹಿಸುತ್ತಾನೆ. ಇಡೀ ಕುಟುಂಬ ಬದುಕೆಂಬ ದಡದಿಂದ ಕಳೆದು ಪಾರ್ಥಿವ ನಿಗೂಢದೊಳಗೆ ಮುಳುಗುತ್ತದೆ. ರಾಜ ಹರಿವಿಕ್ರಮನು ತನ್ನ ಪತ್ನಿ ಮಕ್ಕಳ ನೆನಪಿನಲ್ಲಿ ಮಹಾರಾಜದ ಗಾದಿಯಲ್ಲಿ ಕುಳಿತುಕೊಳ್ಳದೆ ಆಲಯದ ಮುಂಭಾಗದಲ್ಲೇ ಕುಳಿತುಕೊಂಡು ಪಶ್ಚಾತ್ತಾಪದ ಭಾರದಿಂದ ಕೊನೆಯ ಉಸಿರೆಳೆದನು. ವರ್ಷಗಳು ಕಳೆಯುತ್ತವೆ. ಯೋಗವರ್ಧನನು ಅರಣ್ಯದಲ್ಲಿ ತಪಸ್ಸು ಮಾಡಿ ಬುದ್ಧಿವಂತ ಹಾಗೂ ಶಕ್ತಿಶಾಲಿಯಾದ ಯೋಧನಾಗಿ ಬೆಳೆದಿರುತ್ತಾನೆ. ಮೀನಾಕ್ಷಿ ತಪಸ್ವಿನಿಯಾಗಿ ಬದುಕಿದಳು. ಇತ್ತ ರಾಜನ 2ನೆಯ ಮಗ ರಣವರ್ಧನ ಶಕ್ತಿನಾಥನ ಪ್ರಭಾವದಲ್ಲಿ ಬೆಳೆದು ಅಹಂಕಾರದಿಂದ ತುಂಬಿರುತ್ತಾನೆ. ನೆಪ ಮಾತ್ರಕ್ಕೆ ರಣವರ್ಧನನ್ನು ಸಿಂಹಾಸನಕ್ಕೆ ಕೂರಿಸಿ ಮಹಾಮಾತ್ಯ ಶಕ್ತಿನಾಥನು ಅಧಿಕಾರ ಮಾಡುತ್ತಿರುತ್ತಾನೆ. ಒಂದು ದಿನ ವಿದೇಶಿ ಶಕ್ತಿಗಳು ಗಾಂಧಾರ ನಗರವನ್ನು ಆಕ್ರಮಿಸಲು ಯುದ್ಧ ಸಿದ್ಧತೆ ನಡೆಸುತ್ತಿರುವುದು ಯೋಗವರ್ಧನಿಗೆ ತಿಳಿಯುತ್ತದೆ. ಅದಕ್ಕಾಗಿ ಯೋಗವರ್ಧನನು ಗಾಂಧಾರ ನಗರಕ್ಕೆ ಮರಳಿ ಬರುತ್ತಾನೆ. ಅವನು ಗಾಂಧಾರದ ರಕ್ಷಣೆಗಾಗಿ ಹೋರಾಟ ಆರಂಭಿಸುತ್ತಾನೆ. ಆದರೆ ಅವನ ಹಣೆಬರಹ ಇನ್ನೊಂದು ಷಡ್ಯಂತ್ರವನ್ನೇ ಎದುರಿಸುತ್ತಿದೆ. ಶಕ್ತಿನಾಥನು ಯೋಗವರ್ಧನನ್ನು ಕಳಂಕಿತ ಮರಳಿ ಬಂದನೆಂದು ಹೇಳಿ ಮಹಾಮಾತ್ಯ ಶಕ್ತಿನಾಥನು ಮತ್ತೆ ರಾಜನ 2ನೆಯ ಮಗ ರಣವರ್ಧನನ್ನು ಭ್ರಮೆಯಲ್ಲಿ ಇರಿಸುತ್ತಾನೆ. ಈ ಬಾರಿ ಆತನನ್ನು ಶತ್ರುವೆಂದು ಪರಿಗಣಿಸಿ ಯುದ್ಧದ ಮೈದಾನದಲ್ಲಿ ಯೋಗವರ್ಧನ ಮತ್ತು ರಣವರ್ಧನ ಪರಸ್ಪರ ಯುದ್ಧಕ್ಕಿಳಿಯುತ್ತಾರೆ. ತಾಯಿ ಮೀನಾಕ್ಷಿಯ ವಿಳಾಪಭರಿತ ಧ್ವನಿ ಜಗತ್ತಿನ ಮೇಲೆ ಬೀಳುತ್ತಿದ್ದುದಾದರೂ ಅವರ ಹೃದಯದಲ್ಲಿ ಕೊಂದ ಭ್ರಮನಾಶ ಸುಳಿಯುತ್ತಿರುತ್ತದೆ. ಅಂತಿಮ ಘಳಿಗೆಯಲ್ಲಿಯೇ ಯೋಗವರ್ಧನ ಶತ್ರುಸೈನ್ಯವನ್ನು ಸೋಲಿಸುತ್ತಾನೆ. ಆದರೆ ತನ್ನ ತಮ್ಮನನ್ನು ಹೊಡೆಯುವುದಿಲ್ಲ. ನಿನ್ನ ಹತ್ತಿರ ಇರಬೇಕು ಎಂದು ಹೋರಾಡಿದೆ, ನಿನ್ನನ್ನು ಸೋಲಿಸಲು ಅಲ್ಲ ಎಂದು ಕಣ್ಣೀರಿನಲ್ಲಿ ತಾವು ಸಹೋದರರೇ ಎಂದು ಹೇಳುತ್ತಾನೆ. ಆದರೆ ರಣವರ್ಧನ ಶಕ್ತಿನಾಥನ ಮಾತುಗಳಿಗೆ ಸಿಲುಕಿ ಆ ಕ್ಷಣದಲ್ಲಿಯೇ ಕತ್ತಿಯಿಂದ ಬಡಿದು ಯೋಗವರ್ಧನನಿಗೆ ಗಾಯಗೊಳಿಸುತ್ತಾನೆ. ಯೋಗವರ್ಧನ ನಗುಮುಖ ಮಾಡುತ್ತಾ ಬಿದ್ದುಬಿಡುತ್ತಾನೆ. ನಾನು ಸೋಲಿಲ್ಲ, ನಾನಿನ್ನೂ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಕೆಳಗೆ ಕುಸಿಯುತ್ತಾನೆ. ಇದನ್ನು ನೋಡಿದ ತಕ್ಷಣ ರಣವರ್ಧನಿಗೆ ತಪ್ಪಿನ ಅರಿವಾಗುತ್ತದೆ. ಶಕ್ತಿನಾಥನ ನಿಜ ಮುಖ ಬಯಲಾಗುತ್ತದೆ. ರಣವರ್ಧ ಕಣ್ಣೀರಿನಿಂದ ಸತ್ಯವನ್ನು ಅರಿತುಕೊಳ್ಳುತ್ತಾನೆ. ಆದರೆ ತಡವಾಗಿರುತ್ತದೆ. ಯೋಗವರ್ಧನ ಜೀವ ಕಳೆದುಕೊಂಡಿರುತ್ತಾನೆ. ಮೀನಾಕ್ಷಿಯ ಗೋಳಾಟವೇ ಆ ರಾಜ್ಯದ ನಕ್ಷತ್ರವಾಗುತ್ತದೆ.